chamada, chamada na cena. Matada, chamada, chamada, chamada na cena. Matada, chamada, chamada. Hello guys, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಫೇಮಸ್ ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜ್ಜಿ ಮಾಡೋದು ಹೇಗೆ ಅಂತ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ಕಿಚನ್ ಹೋಗಿ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫೇಮಸ್ ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜ್ಜಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಸೊ ಫಸ್ಟ್ ಶುಂಠಿ 1 ಕಾಲು ಇಂಚು ಸಣ್ಣದಾಗಿ ಹಚ್ಕೊಂಡಿರೋದು, ಆಮೇಲೆ ಮೆಣಸಿನ್ಕಾಯಿ 1 ರಿಂದ 2 ರೌಂಡ್ ರೌಂಡ್ ಹಚ್ಕೊಂಡಿರೋದು, ಆಮೇಲೆ ಕೊತ್ತಂಬರಿ ಮತ್ತೆ ಕರಿಬೇವು ಚಿಕ್ಕದಾಗಿ ಹಚ್ಕೊಬೇಕು, ಆಮೇಲೆ ಅಡಿಗೆ ಸೋಡಾ 1-2 ಚಿಟಿಕೆ, ಮೈದಾ ಹಿಟ್ಟು 1 ಕಪ್ಪು, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಕಡಲೆ ಹಿಟ್ಟು 2 ರಿಂದ 3 ಟೇಬಲ್ ಸ್ಪೂನು, ಮೊಸರು 5 ಟೇಬಲ್ ಸ್ಪೂನು, ಆಮೇಲೆ ನೀರು ಮಿಕ್ಸ್ ಮಾಡ್ಕೊಳಕ್ಕೆ. ಸೊ ಇಷ್ಟು ಐಟಮ್ಸ್ ಬೇಕು. ಸೊ ಇದ್ರ ಜೊತೆಗೆ ನಮಗೆ ನೆಂಚ್ಕೊಳಕ್ಕೆ ಏನಾದ್ರು ಬೇಕಲ್ವಾ, ಸೊ ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಣ. ಸೊ ಈ ಕೊಬ್ಬರಿ ಚಟ್ನಿಗೆ ಬೇಕಾಗಿರೋದು ಕಡಲೆಪಪ್ಪು, ಆಮೇಲೆ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ, ಆಮೇಲೆ ಕೊತ್ತಂಬರಿ ರುಚಿಗೆ ತಕ್ಕಷ್ಟು, ಉಪ್ಪು, ಕರಿಬೇವು, ಮೆಣಸಿನ್ಕಾಯಿ, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಆಮೇಲೆ ಎಣ್ಣೆ. ಸೊ ಇಷ್ಟು ಐಟಮ್ಸ್ ಬೇಕು. ಸೊ ಕ್ವಾಂಟಿಟಿ ಮೇಲೆ ಡಿಪೆಂಡು, ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಕ್ವಾಂಟಿಟಿನ ಡಬಲ್ ಮಾಡ್ಕೊಂಡು ಹಾಕೊಂಡು ಹೋಗ್ರಿ, ಓಕೆನಾ. ಸೊ ಬನ್ನಿ ರುಬ್ಕೊಂಬಿಡೋಣ. ಸೊ ಕಡಲೆಪಪ್ಪು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಅಂದರೆ ಒಂದು ಅರ್ಧ ಕಪ್ಪು, ಆಮೇಲೆ ಹಸಿ ಕೊಬ್ಬರಿ 1 ಕಾಲು ತುರಿ ಅಥವಾ ಉದ್ದುದ ಹಚ್ಕೊಂಡಿರೋದು, ಕರಿಬೇವು 1 ಅರ್ಧ ಕಡ್ಡಿ, ಆಮೇಲೆ ಉಪ್ಪು 1 ಟೀ ಸ್ಪೂನು, ಆಮೇಲೆ ಮೆಣಸಿನ್ಕಾಯಿ 1 ರಿಂದ 2, ಆಮೇಲೆ ಕೊತ್ತಂಬರಿ. ಸೊ ಇಷ್ಟು ಐಟಮ್ಸ್ ಹಾಕೊಂಡು ಒಳಕಲ್ಲಲ್ಲಿ ರುಬ್ತಾ ಇದ್ದೀವಿ. ಸೊ ಒಳಕಲ್ಲಲ್ಲಿ ರುಬ್ಬಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಒಳಕಲ್ಲಲ್ಲಿ ರುಬ್ಬೋದ್ರಿಂದ ಕೈಗೂ ವ್ಯಾಯಾಮ ಆಗುತ್ತೆ. ಸೊ ನೋಡ್ಬೋದು ನಮ್ಮ ತೆಂಗಿನ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಬನ್ನಿ ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಬೋಣ. ಸೊ ಫಸ್ಟು ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ 1 ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಆಮೇಲೆ ಕರಿಬೇವು. ಸೊ ಇಷ್ಟು ರೋಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ನಮ್ಮ ಕೊಬ್ಬರಿ ಚಟ್ನಿ ರೆಡಿ. ಸೊ ಇವಾಗ ಗೋಳಿ ಬಜ್ಜಿ ಅಥವಾ ಮಂಗಳೂರು ಬಜ್ಜಿ ಮಾಡೋದಕ್ಕೆ ಬೇಕಾಗಿರೋ ಹಿಟ್ಟನ್ನ ಕಲಿಸ್ಕೊಂಬೋಣ. ಸೊ ಫಸ್ಟು ಮೈದಾ ಹಿಟ್ಟು 1 ಕಪ್ ಹಾಕ್ಕೊಂಡು, ಆಮೇಲೆ ಕಡಲೆ ಹಿಟ್ಟು 2 ರಿಂದ 3 ಟೇಬಲ್ ಸ್ಪೂನು. ಸೊ ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಆಮೇಲೆ ಕರಿಬೇವು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸ್ನ್ಯಾಕ್ಸು, ಫುಡ್ ಐಟಮ್ಸು, ಹೆಲ್ದಿ ಐಟಮ್ಸ್ನ ಪ್ರಿಪೇರ್ ಮಾಡ್ತಾನೆ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಆಗಿ. ಸೊ ನೋಡ್ಬೋದು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನು ಉಪ್ಪು, ಸೊ ಅಥವಾ 1 ರಿಂದ 2 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಆಮೇಲೆ ನೆಕ್ಸ್ಟು ಅಡುಗೆ ಸೋಡಾ. ಸೊ ಅಡುಗೆ ಸೋಡಾ 1-2 ಚಿಟಿಕೆ ಸಾಕು. ಸೊ ಅಡುಗೆ ಸೋಡಾ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟು ಇನ್ನು ಏನು ಮಾಡಬೇಕು ಅಂದರೆ ಇದೊಂದು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು, ಸೊ ಸ್ವಲ್ಪ ಟೇಸ್ಟ್ ನೋಡಬೇಕು. ಸೊ ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು, ಸೊ ಉಪ್ಪು ಲೈಟಾಗಿದ್ದರೆ ಸಾಕು. ಸೊ ಇನ್ನೇನು ಈ ಫೇಮಸ್ ಮಂಗಳೂರು ಬಜ್ಜಿಗೆ ಬೇಕಾಗಿರೋ ಹಿಟ್ಟು ಎಲ್ಲ ರೆಡಿ ಆಗ್ತಾ ಇದೆ. ಸೊ ಉಪ್ಪನ್ನ ಚೆಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟು 5 ರಿಂದ 6 ಟೇಬಲ್ ಸ್ಪೂನ್ ಮೊಸರು ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈ ಮಿಕ್ಸರು ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನಲ್ಲೂ ಆರ್ಡ್ರ್ ಮಾಡ್ಕೊಂಡು ತೊಗೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಈ ಮಿಕ್ಸರಲ್ಲಿ. ಸೊ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಆವಾಗೆ ನಮ್ಮ ಈ ಗೋಳಿ ಬಜ್ಜಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ಇದಕ್ಕೆ ಬೇಕಾಗಿರೋ ಅಷ್ಟು ನೀರು ಲೈಟಾಗಿ ನೀರಾಗಿದ್ದರೆ ಸಾಕು. ತೀರಾ ನೀರಾಗಿದ್ದರೆ ಈ ಎಣ್ಣೆಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ಲೈಟಾಗಿ ನೀರಾಗಿದ್ದರೆ ಸಾಕು. ಸೊ ಅಂಟಂಟಾಗೆ ಇದ್ದರೆ ನಮ್ಮ ಈ ಗೋಳಿ ಬಜ್ಜಿ ಹಿಟ್ಟು ರೆಡಿ ಆಗಿದೆ ಅಂತ. ಸೊ ನಿಮಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಮೇಲೆ ಆದಷ್ಟು ಬೇಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನು ಗೊತ್ತಾ, ಗಡ್ಡೆ ಈ ಥರ ಗಂಟುಗಳಾಗಬಾರ್ದು ಅಂತ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಸೊ ಏನು ಗೊತ್ತಾ, ಈ ಹೊರಗಡೆ ಹೋಗಿ ಬೋಂಡಾ ಬಜ್ಜಿ ತಿನ್ನೋ ಬದಲು ಸೊ ಈ ಥರ ಮನೆಯಲ್ಲೇ ವಿದಿನ್ 30 ಮಿನಿಟ್ಸಲ್ಲಿ ಆರಾಮಾಗೆ ಮನೆಯವರೆಲ್ಲ ಒಟ್ಟಿಗೆ ಕೂಡಿ ಸೊ ವಿದಿನ್ 30 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ಹೆಲ್ದಿ, ಮೊಸರು ಹೆಲ್ದಿ. ಸೊ ಈ ಥರ ಹೆಲ್ದಿ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ನೋದು ಹೆಂಗಿದೆ. ಸೊ ಈಗ ಔಟ್ಸೈಡ್ ಹೋಗಿ ಆ ಥರ ಈಗ ಔಟ್ಸೈಡ್ ತಿನ್ನೋದು ಏನು ರಾಂಗ್ ಅಂತ ಅಲ್ಲ. ಸೊ ಆದರೆ ಎಣ್ಣೆ ಎಷ್ಟಲ್ಲಿ ಯೂಸ್ ಮಾಡಿರ್ತಾರೆ ಅಂತ ನಾವು ನೋಡಿರಲ್ಲ. ಸೊ ಎಣ್ಣೆನೆಲ್ಲ ಆ ಥರದ್ದು ತಿಂದರೆ ಏನಾಗುತ್ತೆ, ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಎಣ್ಣೆ ಕಾಯ್ತು, ಬನ್ನಿ ಈ ಬಜ್ಜಿನ ಹಾಕೊಂಬಿಡೋಣ. ಸೊ ಈ ಮಂಗಳೂರು ಬಜ್ಜಿ ಫೇಮಸ್. ಸೊ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ತಿನ್ನಲೇಬೇಕು ನೀವು. ಸೊ ಒಂದು ಸಲ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡೋದು ಗ್ಯಾರಂಟಿ. ಸೊ ಈ ಥರ ರೌಂಡ್ ಶೇಪಲ್ಲಿ ಇಲ್ವಾ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಬಿಟ್ಕೊಳ್ಳಿ. ಸೊ ಬಿಟ್ಕೊಂಡ್ಮೇಲೆ ಸಡನ್ನಾಗಿ ತಿರ್ವಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇದು ಬೇಯಬೇಕು ಒಂದು ಸ್ವಲ್ಪ. ಸೊ ಬಿಟ್ಟಿದ ತಕ್ಷಣ ತಿರ್ವಾಕಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ
ಆ ಕೈ ಆದ್ರೆ ನೀವು ಜಾಲರಿ ತಗೊಂಡು ತಿರುವಾಗ್ತಾ ಇದ್ರೆ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ತರ ನೀಟಾಗಿ ಸುತ್ತ ಬಿಟ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಬೇಯಕ್ಕೆ ಬಿಟ್ಬಿಡಿ. ಸೊ ನೋಡ್ಬೋದು ನಮ್ ಗೋಳಿ ಬಜ್ಜಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಂತ. ಗೋಳಿ ಬಜ್ಜಿ ಅಥವಾ ಮಂಗಳೂರು ಬಜ್ಜಿ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಒಟ್ನಲ್ಲಿ ತಿನ್ನಕ್ ಮಾತ್ರ ಕ್ರಿಸ್ಪಿ ಅಂಡ್ ಟೇಸ್ಟಿ, ವೆರಿ ಟೇಸ್ಟಿ. ಸೊ ಇದು ಯಾರು ಬೇಕಾದ್ರೂ ತಿನ್ಬೋದು. ಲಿಮಿಟ್ಸ್ ಅಲ್ಲಿ ಇದ್ರೆ ಒಳ್ಳೇದು, ಲಿಮಿಟ್ಸ್ ದಾಟಿದ್ರೇನೆ ಕಷ್ಟ. ಸೊ ಎಷ್ಟು ಬೇಕಾದ್ರೂ ತಿನ್ನಿ. ಇನ್ನೊಂದೇನ್ ಗೊತ್ತಾ, ಸೊ ಏಜ್ ಇದ್ದಾಗೆ ಈ ತರದವೆಲ್ಲ ಮಾಡ್ಕೊಂಡು ಚೆನ್ನಾಗಿ ತಿನ್ಬಿಡ್ಬೇಕು. ಸೊ ಈಗ 45 ಆ ತರ ಪ್ಲಸ್ ಆದ್ರೆ ಸೊ ಈ ತರ ಕೊಲೆಸ್ಟ್ರಾಲ್ ಫುಡ್ಗಳು ತಿನ್ನೋದಕ್ಕೂ ಆಗಲ್ಲ. ಸೊ ಅದಕ್ಕೆ ಏಜ್ ಇದ್ದಾಗೆ ಚೆನ್ನಾಗಿ ಮಾಡ್ಕೊಂಡು ಮನೆಯಲ್ಲಿ ಹೆಲ್ದಿ ಅಂಡ್ ಟೇಸ್ಟಿ ಸ್ನ್ಯಾಕ್ಗಳನ್ನ ಮಾಡ್ಕೊಂಡು ರೆಸಿಪಿಗಳನ್ನ ಟ್ರೈ ಮಾಡಿ. ಸೊ ಇದೇ ತರ ಹೆಚ್ಚಿನ ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇನ್ನ ಫುಡ್ ವ್ಲಾಗ್ಸು, ಸ್ನ್ಯಾಕ್ಸು, ಆಮೇಲೆ ಹೆಲ್ತಿ ಸ್ನ್ಯಾಕ್ಸು ಇವೆಲ್ಲ ವಿಡಿಯೋಸು ಡೈಲಿ ಬರ್ತಾನೆ ಇರ್ತವೆ. ಸೊ ಡೈಲಿ 10 ಗಂಟೆಗೆ ಅಥವಾ ಸಂಜೆ 4 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಸೊ ನೋಡ್ಬೋದು, ಇಷ್ಟು ರೋಸ್ಟ್ ಆದ್ರೆ ಸಾಕು ಕೆಂಪುಗೆ. ಸೊ ಬನ್ನಿ, ಇನ್ನೊಂದು ಹಬ್ಬ ಇದೆ, ಅದನ್ನು ಬೇಯಿಸ್ಕೊಂಡು ಬಂದ್ಬಿಡೋಣ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫೇಮಸ್ ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜ್ಜಿ ವಿತ್ ಕೊಬ್ಬರಿ ಚಟ್ನಿ ಹೇಗಿದೆ ನೋಡಿದ್ರೆ ಹಂಗೆ ತಿನ್ಬಿಡ್ಬೇಕು ಅನ್ಸುತ್ತಲ್ಲ. ಸೊ ಗೈಸ್, ಇವತ್ತೇ ಟ್ರೈ ಮಾಡ್ತೀರಾ ತಾನೆ? ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರುಚಿಕರವಾಗಿ ಮಂಗಳೂರು ಬಜ್ಜಿ ಮಾಡೋದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಈ ಗೋಳಿ ಬಜ್ಜಿನ ಟ್ರೈ ಮಾಡ್ಲಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.